ಯವ್ವ ಯವ್ವ ಯಾಕ್ಲಾ ಬಸ? ಯವ್ವ ಬಾ ಇಲ್ಲಿ ಬೇ ನಿನ್ ಜೋಡಿ ಮಾತಾಡ್ಬೇಕು. ಯಾಕೆ ಹೇಳ? ಅಡಿಗೆ ಮನ್ಯಾಗ ಭಾಳ ಕೆಲಸ ಐತ್ಲಾ ನಂದು. ಯವ್ವ ಬಾ ಬಿ ಇಲ್ಲಿ. ಏನ್ ಹೇಳಪ್ಪ? ಯವ್ವ ನಿನಗ ಅಲ್ಲ ಅಕ್ಕ ಅಪ್ಪ ಸಾಯಿ ಮುಂದೆ ಏನು ಹೇಳಿದ್ಲಿ ಬೇ? ಹಾಂ, ಅಕ್ಕನ ಮಗಳನ್ನ ನನಗೆ ಕೊಡ್ತಾನಂತ ಹೇಳಿದ್ಲು ಅಲ್ಲೋ ಬೇ? ಹ್ಮ್, ಹೇಳಿದ್ಲಲ್ಲ. ಯಾಕೆ ಏನಾತೀಗ? ನಿಮ್ಮಕ್ಕ ಹೇಳಿದಲ್ಲಪ್ಪ. ಹೇಳಿದ ಅಲ್ಲೋ ಬೇ? ನೋಡ್ಬೇ ಈಗ ತನ್ನ ಮಗಳನ್ನ ಈ ರಾಣಿನ ಯಾರಿಗೂ ಯಾವಾಗೂ ಕಟ್ಟಕ್ಕೆ ನೋಡಕತ್ತಾಳ. ಹೌದಾ? ಯಾರ ಕಟ್ಟಾಕತ್ತಾಳ? ಯಾರೋ ಒಬ್ಬ ಅದಾನ ಬೇ. ಅವನು ಕಟ್ಟಾಕತ್ತಾಳ. ಇವತ್ತು ಅವ ಮನೆಗೆ ಬಂದಿದ್ದ. ನಾನು ರಾಣಿನ ಮದುವೆ ಆಗ್ಬೇಕಂತೇಳಿ ಒಂದು ಮುತ್ತು ಕೊಡ್ಬೇಕಂತ ಹೋದ್ನಿ ಬೇ. ಕೆಟ್ಟೊತ್ತಿಗೆ ನನ್ನ ಬೈಯಾತಿದ್ಲ. ಅವ ಬಂದು ನನ್ನ ಜಾಡಿಸಿ ಒದ್ದು ಬೇ. ಹೌದಾ? ನನ್ನ ಮಗನ ಒಂದಾವ. ಯಾವ ಹೊಸನ ನಾಟ್ಯ? ಯಾವ ಗೊತ್ತಿಲ್ಲ, ನೋಡಕ್ ಮಸ್ತ್ ಅದಾನ ಬೇ. ಅವ ಹೀರೋನ್ ಗತಿ ಚಂದ ಅದಾನ. ಅದಕ್ಕೆ ಒಪ್ಕೊಂಡ್ಬಿಟ್ಟಾಳಕ್ಕೆ ರಾಣಿ. ಹೌದಾ? ನಡಿ ನಡಿ, ನಾನು ನಿಮ್ಮ ಅಕ್ಕನಂತ ಹೋಗಿ ಮಾತಾಡಿ ಬರ್ತಾನೆ. ನಡಿ ಬಾ, ನಡಿ, ನೀವು ಇಬ್ರು ಕೂಡ ಹೋಗೋಣ. ನಡಿ. ಅವ್ವ ನಾ ಮದುವೆ ಯಾರ ರಾಣಿನ ಹಾಕ್ತೇನೆ ಇಲ್ಲ ಮೇಗಿನ ಅಕ್ಕನೆ. ಒಟ್ನ್ಯಾಗ ನನಗೆ ಇಬ್ರೊಳಗೆ ಒಬ್ರು ಅಕ್ಕನ ಮಕ್ಕಳು ಚಂದ ಅದಾರ ಬೇ. ನಾನು ಬೇರೆದವ್ರು ಯಾರೂ ಆಗೋದಿಲ್ಲ. ನಾ ಕರ್ರಗ ಇರೋದಕ್ಕೆ ನನಗೆ ಯಾರು ಹೆಣ್ಣು ಕೊಡೋದಿಲ್ಲ. ನನಗೆ ಮಾತ್ರ ಇಬ್ರೊಳಗೆ ಒಬ್ಬರನ್ನ ಮದುವೆ ಮಾಡ್ಬೇಕು ನೀ ಅಟ್ಟ. ನಡಿ, ಕೇಳ್ತಾನ, ನಡಿ. ಯಾವ? ಯವ್ವ ಅಕ್ಕ ಬಂದ್ಲು ಬೇ. ಅಕ್ಕ ಬಂದ್ಲ. ಯವ್ವ ನಾ ಅಲ್ಲಿ ಇರ್ತಾನೆ, ನೀನೇ ಕೇಳ್ಬೇ. ನಾ ಇಲ್ಲಿದಾನಂತ ಹೇಳ್ಬೇಡ. ಆಯ್ತಾಯ್ತು, ಹೋಗ್ನಿ. ಇಲ್ಲಿ ಮರಿಗೆ ನಿಂತ್ಕೊಂಡು ನೋಡ್ತಾನೆ. ಅಕ್ಕಗೆ ನಾ ಕಾಣೋದೇ ಇಲ್ಲ. ಯವ್ವ ನಾನು ಬೇ, ನಿನ್ನ ಕರ್ದಿಟ್ಟು ನೀವು ಹೊರಗೆ ಓನ ಅನ್ವಲ್ಲ. ಯವ್ವ ಬಾರ ಯವ್ವ, ನನಗರ ಏನು ಕನ್ಕಾಂತವನ ಶ್ರೀದೇವಿ. ಹಾಂ, ಕನ್ಕಾನದಲ್ಲ ಏನಿಲ್ಲ ಯವ್ವ. ನಿಮ್ಮ ಅಪ್ಪ ಸತ್ ಮೇಲೆ ನನ್ನ ಬಾಳೆ ಹೇಳು ಅನ್ನೋದಾಗೈತೆ ಯವ್ವ. ನಿದ್ದೆ ಒಂದು ಬರತತಿ. ಅಡಿಗೆ ಮಾಡಿ ಒಬ್ಬಾಕೆ ಬ್ಯಾಸ ಆಗೈತಿ. ನೀ ಏನು ಲೇತ್ ಬರೋದು ಬಿಟ್ಟಿಲ್ಲ? ಹಾಂ, ಏನು ಮಾಡಕತ್ತಿ? ನಿನ್ನ ಗಂಡ ನಿನ್ನ ಮಕ್ಕಳು ಎಲ್ಲ ಆರಾಮದಾರನ? ಯವ್ವ ಎಲ್ಲ ಆರಾಮದಾರ ಬೇ. ನಿನ್ನ ಜೊತೆನೇ ಮಾತಾಡ್ಬೇಕಂತ ಅನಿಸ್ತಾ ಅದಕ್ಕೆ ಬನ್ನಿವ. ಯವ್ವ ನೀರು ಕೊಡ್ಬೇಕು ಕುಡಿಯಾಕ. ತೊಗೊಂಬಂದಿಂದ್ರವ. ಎಲ್ಲ ನೀರು ಕುಡಿದು ಚಾ ಕುಡ್ದು ನಂತರ ಅಲ್ಲಲ್ಲಿ ಶ್ರೀದೇವಿ, ಯಾರು ಹುಡುಗರು ಒಬ್ಬರನ್ನಾರ ಕರ್ಕೊಂಡ್ಬರ್ಬೇಕಲ್ಲ. ನನ್ನ ಮೊಮ್ಮಕ್ಕಳು ನೋಡ್ತಿದ್ನಿ, ಹಂಗೆ ಬಂದಿ ಅಲ್ಲೇ ನೀನು. ಅದು ಇವತ್ತು ಹೋಳಿ ಮನೆಯ ದಿನ, ಗ್ರಹಣ ಐತಲ್ಲಿ. ಈಗೇನು ಮಾಡಕ್ಕೆ ಬಂದಿ? ಯವ್ವ ಗ್ರಹಣ ಐತಂತ ಗೊತ್ತಿದ್ದ. ನಾನು ಮನ್ಯಾಗ ಖಾಲಿ ಇದ್ದೀನಿ ಅಂತ ಅದಕ್ಕೆ ಬಂದೇನೆ. ಏನು ಬರಾಕ ಹೋಗಾಕ ಏನು ತೊಗೋಬೇಕಾಗೈತನ ಬೇ? ಇಲ್ಲಲ್ಲ, ಅದಕ್ಕೆ ಬನ್ನಿ. ಶಿವನ್ ಜಪ ಮನಸ್ನ್ಯಾಗ ಮಾಡ್ಕೊತಾ ಇದ್ರೆ ಸಾಕ. ಯವ್ವ ನಿನಗೊಂದು ಸಂತೋಷದ ವಿಷಯ ಹೇಳೋದಿತ್ತ. ಅದಕ್ಕೇನು ಮತ್ತೆ ನಾಳೆ ಕರಿ. ನಾಳೆ ಬಂದು ಆಗೋದಿಲ್ಲ. ನಾಡ್ದ ಹುಡುಗಿ ಮನೆ ನೋಡಕ್ಕೆ ಹೋಗೋದು, ಹುಡುಗನ ಮನೆ ನೋಡಕ್ಕೆ ಹೋಗೋದೈತಿ. ಅದಕ್ಕೆ ಹೇಳಕ್ಕಂತ ಬನ್ನಿವೆ. ಯವ್ವ ನಮ್ಮ ರಾಣಿಗೆ ಒಗ್ತಾನ ಫಿಕ್ಸ್ ಆಗೈತಿ. ಅದಕ್ಕೆ ಮನೆ ನೋಡಕ್ಕೆ ಹೋಗೋದೈತಿ ಬೇ. ಕರಿ ಮುಗಿದ ಮರನೇ ದಿನ ಹೋಗೋದೈತಿ. ಯವ್ವ ಹೋಗೋಣ ಬೇ. ಏನು ಹೇಳಕತ್ತೀಯ ನೀನು? ಅಲ್ಲಿ ನಿಮ್ಮ ರಾಣಿನ ನಮ್ಮ ಬಸಪ್ಪಗೆ ಕೊಡ್ತಾನಂತ ಹೇರ್ಕಿಲ್ಲ ನೀನು? ಅಲ್ಲಿ ಕೊಟ್ಟ ಮಾತನ್ನು ಮರ್ತೇನ? ಯವ್ವ ಹೌದು ಬೇ, ಬಸಪ್ಪಗೆ ಕೊಡ್ತಾನಂದೀನಿ. ಆರ ನಮ್ಮ ರಾಣಿ ಜಾತಕ ಸರಿ ಇಲ್ಲ ಬೇ. ಆಕೆ ಮದುವೆ ಆದ ಹುಡುಗ ಸಾಯ್ತಾನಂತೈತಿ ಆಕೆ ಜಾತಕದಾಗ. ಮತ್ತು ಆಕೆಗೆ ಮಕ್ಕಳಾಗೋ ಭಾಗ್ಯನ ಇಲ್ಲ ಬೇ. ನಮ್ಮ ಬಸಪ್ಪಗೆ ಕೊಟ್ಟನಂತ ಇಟ್ಕೊನಿ. ನಾಳೆ ಅವ್ಗೆ ಏನಾರು ತೊಂದರೆ ಆತಂದ್ರೆ ನಮ್ಮ ಮನೆಗೆ ಒಂದು ವಂಶಧಾರಕಂತ ಇಲ್ದಂಗೆ ಅಕ್ಕತ್ತಲ್ಲ ಬೇಲಿ. ಆಮೇಲೆ ನಾಳೆ ಆಕಿಗೆ ಮಕ್ಕಳ ಆಗ್ಲಿಲ್ಲಂದ್ರೆ ಈ ಮನೆ ಮುಂದೆ ಬೆಳೆದರೆ ಹೆಂಗೆ ಬೇ? ಈ ಮನೆ ವಂಶರ ಬೆಳಿಬೇಕು ಬೇಡ ಬೇ? ಏನು ಹೇಳಕತ್ತಿಲ್ಲ ನೀನು? ನೀ ಹೇಳಕತ್ತಿರೋದನ್ನ ಕರಿ ಅನಸಿರ್ದಿ. ಅಲ್ಲಿ ಏನು ಮಾತಾಡಕತ್ತಿ ನೀನು? ಹೆಟ್ಟು ಕಡಕ್ಕ ಹೇಳಿದಿ ಅಂದ್ರೆ ಏನಾದ್ರು ನನ್ನ ಮಗ ಕರ್ಗದಾನಂತೆ ಕೊಡಬಾರ್ದಂತೆ ಈ ಮಾತು ಸುಳ್ಳು ಹೇಳಕತ್ತೇನ? ಹಾಲೇ ಯವ್ವ ಯಾಕೆ ಸುಳ್ಳು ಹೇಳಿಬೆ ನನ್ನ ಮಗಳ ಬಗ್ಗೆನ? ನಾ ಹೆತ್ತು ಹೊತ್ತು ಸಾಕಿದ್ ನನ್ನ ಮಗಳ ಬಗ್ಗೆನ ಯಾಕೆ ಹೇಳಿ? ಆಕೆ ಜಾತಕ ನೋಡ್ತಿದ್ರ ಇಡೀ ದಿನ ಒಗತಾನ ಬರ್ತಿದ್ದು. ಆಕೆ ಜಾತಕ ನೋಡಿದಾರ ಅಂದ್ರೆ ಬಿಟ್ಟು ಹೋಗಿದ್ರೇವ. ಈಗ ಒಂದು ಒಗತಾನ ಬಂದೈತೆ. ಆಕೆ ಜಾತಕ ನೋಡಿ ಎಲ್ಲ ನೋಡೇನು ಒಪ್ಕೊಂಡಾರೇವ. ಆಕೆ ಮಕ್ಕಳಾಗಲ್ಲ ಅಂದ್ರೆ ಒಪ್ಕೊಂಡಾರ ಅವರು. ಅವ್ರು ನಮಗೇನು ಮಕ್ಳು ಬೇಕಾಗಿಲ್ಲ. ಇಬ್ರು ಗಂಡು ಮಕ್ಳು ಅದಾರ. ಒಬ್ಬಗೆ ಮಕ್ಳಾದ್ರೆ ಸಾಕ. ಇವಂಗ ಅವ್ರಿಗೆ ಇಷ್ಟ ಆಗ್ಯಾಳ ಅಂತ ಒಪ್ಕೊಂಡಾರವಿ. ಫೋಟೋ ನೋಡ್ಬಿಡ್ದೆ ಆದ್ರೆ ಆಕೆನಿಲ್ಲ ಅಂದ್ ಮದುವೆ ಆಗೋಲ್ಲ ಅಂದಂತ. ನನ್ನ ಮಗಳಿಗೆ ಒಂದೊಬ್ಬ ಸಂಸಾರ ಬಾಳೆ ಅಂತ ಸಿಕ್ತು. ಒಬ್ಬಂಟಿಗೆ ಜೀವನ ನನ್ನ ಮಗಳು ಮಾಡಲ್ಲ ಅನ್ನೋ ಕಾರಣಕ್ಕೆ ಕೊಡಾಕತ್ತಾನೆ. ಯವ್ವ ಯಾರು ಮದುವೆ ಆಗ್ಲಿಲ್ಲ ಅಂದ್ರೆ ನನ್ನ ತಮ್ಮಗೆ ಕೊಡ್ತೀನಿ. ಆದ್ರೆ ನನ್ನ ಮಗಳಿಗೆ ಮಕ್ಕಳಾಗಲ್ಲ ಬೇ. ಮದುವೆ ಆದ್ಮೇಲೆ ಆಕೆ ಗಂಡಾಗ ಸಹ ಒಂತಾಕೆನೇ ಬರ್ದೈತೆವ. ನಾಳೆ ನನ್ನ ತಮ್ಮಗೆ ಏನಾರ ಆದ್ರೆ ಏನು ಮಾಡ್ಲಿ ಬೇ? ಈ ಮನ್ಯಾಗ ಗಂಡ ದಿಕ್ಕಿಲ್ದಾಗ ನೀ ಇಲ್ಲದ ಕಾಲಕ್ಕೆ ನನ್ನ ತಮ್ಮಗೂ ಏನಾರ ಆತಂದ್ರೆ ಇತ್ತು ನನ್ನ ಮಗಳು ಮದುವೆ ಆಗಿ ನಾಳೆ ಹಿಂದಾಗಡೆ ತವ್ರ ಮನ್ಯಾಗ ಬಂದು ಕೂತ್ರೆ ಇತ್ತು ನಂಗೆ ತವ್ರ ಮನೇನ ಭಾಗ್ಯ ಇಲ್ದಂಗೆ ಆಕತಿ. ನನ್ನ ಮಗಳಿಗೆ ಗಂಡನ ಮನೆ ಭಾಗ್ಯನೂ ಇಲ್ದಂಗೆ ಆಕತಿವ. ಅದಕ್ಕೆ ಆಕಿಗೆ ಈಗ ತೋರಿಸಿದ ಹುಡುಗ ಜಾತಕಕ್ಕೆ ಆಕಿಗೆ ಜಾತಕಕ್ಕೆ ಹೊಂದೈತೆ. ಅದು ಆ ಹುಡುಗಗೆ ಏನು ತೊಂದರೆ ಇಲ್ಲ. ಗ್ರಹ ದೋಷಗಳೆಲ್ಲ ಪರಿಹಾರ ಮಾಡಕ್ಕೆ ನಡೀತೈತಿ ಅಂತ ಹೇಳಿದಾರೆ ಬೇ. ಅದಕ್ಕೆ ಒಪ್ಕೊಂಡು ಇಲ್ಲಾಂದ್ರೆ ನನ್ನ ತಮ್ಮಗನ ನನ್ನ ತಂಗಿನ ನನ್ನ ಮಗಳನ್ನ ಕೊಡ್ತೀನಿ ಬೇ. ಯವ್ವ ನನ್ನ ಮಗಳ ಇಷ್ಟೆಲ್ಲ ಹೊಟ್ಟೆಗೆ ನುಂಗಿದ್ದೀನಿ ಇವ ನೋವನ. ಯವ್ವ ನನಗೆ ಅರ್ಥ ಆಗ್ಲಿಲ್ಲ ಯವ್ವ. ನಿನ್ನ ಮೇಲೆ ತಪ್ಪು ತಿಳ್ಕೊಂಡಿದ್ನಿ. ಬಾರೇವ ಈಚೆ ಕಡೆ ಕಟ್ಟಿ ಮೇಲೆ ಬಾನ ನನ್ನ ಮಗಳ. ಯಕ್ಕ ಏನು ಹೇಳಕತ್ತೀನಿ? ಹೌದಾ ಯಪ್ಪ ಬಸಪ್ಪ, ನನ್ನ ಮಗಳಿಗೆ ತೊಂದರೆ ಐತಿ. ಏನು ಮಾಡ್ಲಪ್ಪ? ಅದಕ್ಕೆ ನನ್ನ ಮಗಳಿಗೆ ಇಷ್ಟು ದಿನ ಆದರೂ ಹೋಗ್ತಾನೆ ಬರ್ತಿಲ್ಲ.
ನಾನು ಯಾಕೋ ನಿನಗೆ ಬ್ಯಾಡ ಅನ್ಲಿ ನನ್ನ ಮಗನ. ಯಕ್ಕ ನನ್ನ ತಪ್ಪಾತಕ್ಕ, ನನ್ನನ್ನು ಕ್ಷಮಿಸ್ಬಿಡಕ್ಕ. ನನ್ನ ಬಗ್ಗೆ ನಮ್ಮ ಮನೆ ಬಗ್ಗೆನೂ ಯೋಚನೆ ಮಾಡಿದ್ಯಾ, ನಿನ್ನ ಮಗಳ ಬಗ್ಗೆನೂ ಯೋಚನೆ ಮಾಡಿದ್ಯಾ. ನಿನ್ನ ದೊಡ್ಡ ಮನಸ್ಸಕ್ಕ ನನ್ನ ತಪ್ಪಾತಕ್ಕ, ತಪ್ಪಾತು. ನಾನು ನಿತ್ತು ನನ್ನ ಸೊಸಿ ಮದ್ವೆ ಧಾಮ್ ಧೂಮ್ಲೆ ಮಾಡ್ತಾನೆ. ಅವ್ರ ನನ್ನ ತಮ್ಮ ಸೋದರ ಮಾವಕ್ಕಿ ಹಿತ್ತ ಮದುವೆ ಮಾಡಪ್ಪ, ನೀನ ಮಾಡ್ಕೋತಾನಂತ ಅನ್ನಕ್ಕೆ ಹೋಗ್ಬೇಡ. ಯಾಕಂದ್ರೆ ಅಕ್ಕಿನೂ ಇರೋಷ್ಟು ದಿನ ಜೀವನದಾಗ ಸುಖವಾಗಿರ್ಲ ಅನ್ನೋದು ನನ್ನ ಆಸೆ. ಯವ್ವ ನನ್ನ ಮಗಳ, ನನಗೆ ಗೊತ್ತಿತ್ತೇವ ನೀನು ನನಗೆ ಮೋಸ ಮಾಡಂಗಿಲ್ಲ ಅಂತ ನಂಗೆ ಗೊತ್ತಿತ್ತು. ಆದ್ರೆ ನೀವು ಬಾಡೆ ಹೇಳಿದ ಮಾತಿಗೆ ನಾನು ನಂಬಿ ನಾನು ನಿನ್ನ ಮೇಲೆ ಸಿಟ್ಟಾಗಿದ್ನೆ ನನ್ನ ಮಗಳ. ಯವ್ವ ನೋಡ್ಬೇ, ರಾಣಿನ ಬ್ಯಾರೆದವ್ರು ಕೊಡಾಕತ್ತಾರ, ಅಕ್ಕ ನನಗೆ ಕೊಡ್ತಾನಂದಿದ್ಲು, ಕೊಡಲೇ ಇಲ್ಲ ಅಂತೇಳಿ ಹೇಳಿ ಬಂದು ಕಣ್ಣೀರು ಹಾಕ್ತಾನೆ ನನ್ನ ಮಗ. ಅದಕ್ಕೆ ನಾ ವಿಚಾರಿಸ್ತಾನೆ ಗಪ್ಪಪ್ಪ ಅನ್ನೋ ಅಷ್ಟರಲ್ಲಿ ನೀನೇ ಬಂದೆ ಯವ್ವ, ನೀನೇ ಬಂದೆ ನನ್ನ ಮಗಳ. ಯವ್ವ ನನ್ನ ಮೊಮ್ಮಗಳಿಗೆ ಇಂಥ ಅದೊಂದು ಐತನ. ಎಲ್ಲಿ ನೋಡತ್ತೀರಿ ಯವ್ವ ಮನೆ ನೋಡತ್ತಿರ್ಬೇಕು, ಹುಡುಗನ ಮನೆ ನಾಳೆ ನೋಡಕ್ಕೆ ಹೋಗೋದೈತಿ. ಸಮಾಧಾನ ಮಾಡ್ಕೊರ ನನ್ನ ಮಗ, ಸಮಾಧಾನ ಮಾಡ್ಕೊ. ಇಪ್ಪ ಬಸಪ್ಪ ಹೋಗಿ ಒಂದಿಟ್ಟು ಆಡ ಲಿಂಬೆ ಅಂತಾರ ಅಂಗಡಿಯಾಗ ಹೋಗಿ ಸರ್ಬತ್ ಮಾಡ್ತಾನೆ. ಯವ್ವ ಈಗ ಏನು ಬೇಡಬೇ, ಈಗ ಗ್ರಹಣ ಹಿಡ್ದೈತಿ, ನನಗಂತೂ ಏನು ಬೇಡ. ನಾ ಏನು ಕುಡಿಯೋದಿಲ್ಲ ತಿನ್ನೋದಿಲ್ಲ, ನಿನಗಿದ್ದ ವಿಷಯ ಹೇಳಿ ಹೋಗ್ಬೇಕಂತೆ ಬಂದೇನೆ. ಯಕ್ಕ ನಾ ಗ್ರಹಣ ಮುಗಿದ್ಮೇಲೆ ತರ್ತೇನೆ, ಸಂಜೆ ತನ ಕುಡಿದು ಹೋಗುವಂತೆ. ಯಕ್ಕ ನನ್ನ ತಪ್ಪಾತಕ್ಕ, ರಾಣಿ ಮದ್ವೆ ನಿತ್ತು ನಾ ಓಡಾಡಿ ಮಾಡ್ತಾನೆ. ಸ್ವಾದ್ರ ಮಾವನ ಸೀರೆ ತಂದು ಆಕಿನ ಹೆಂಗೆ ಧಾಮ್ ಧೂಮ್ಲೆ ಮದುವೆ ಮಾಡ್ತಾನೆ ನೋಡಂತೆಕ್ಕ. ತಪ್ಪಾತಕ್ಕ, ನಂದು ತಪ್ಪಾತು. ರಾಣಿಗೂ ನನ್ನ ತಪ್ಪಾತಂತ ಕೇಳ್ತಾನೆ ಅಕ್ಕ. ಯವ್ವ ಹೋಗ್ತಾನೆ ನೋಡಕ್ಕೆ ಹೋಗೋದೈತಿ. ನೀನು ಮತ್ತು ತಮ್ಮ ಇಬ್ಬರು ಬರಿಬೇ. ಸೋದರ ಮಾವಾಗೆ ಅಜ್ಜಗೆ ನೀನಿತ್ತ ನನ್ನ ಮಗಳ ಮದುವೆ ಮಾಡ್ಬೇಕು ನೋಡಿವ. ಆತ ಯವ್ವ, ನನ್ನ ಮೊಮ್ಮಗಳ ಮದುವೆ ಮಾಡ್ತೇವೆ ನಾವು. ಮದುವೆ ಆಗೋತನ ಅಲ್ಲೇ ಇದ್ದು ಬರ್ತೇನೆ, ನಿನಗೇನು ತೊಂದರೆ ಇಲ್ಲಲ್ಲವ ಯವ್ವ? ಇಲ್ಲವೇ? ಚಲೋ ಆಯ್ತು ಬಿಡವ. ಮತ್ತು ನನ್ನ ಮೊಮ್ಮಗಳಿಗೆ ಏನು ಮಾಡಿಸ್ಲಿ? ನಂದು ಒಂದು ಕೊರ್ಮಾಳ ಸರ ಆಯ್ತಲ್ಲ, ಆಮೇಲೆ ಒಂದು ಮೇಲುಗುಂಡು ಸರ ಐತಿ, ಅವನ್ನ ಎರಡು ಮುರಿಸಿ ನನ್ನ ಮಗಳಿಗೆ ಒಂದು ದೊಡ್ಡದು ನಕ್ಲೆಸ್ ಮಾಡಿಸ್ಬಿಡುವ. ಯವ್ವ ಈಗೇನು ಮಾಡಿಸ್ತೀವಿ? ಗಿಕ್ಲೆಸ್ ಎಲ್ಲ ಅಲ್ಲ, ಅವ್ನು ಮುರಿಸಿದ್ರೆ ಏನಾಗೋದೈತೆ ಹೋಗೋದೈತೆ. 1,72,000 ಆಗೈತಿ ಬಂಗಾರ. ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ ಬೇ, ರೇಟ ಏರಾಕತ್ತೈತಿ, ಹಂಗೆ ಗಗನಕ್ಕೆ ಏರಾತತಿ. ಯಾರು ತಗೋತಾರ ಬೇ ಬಂಗಾರ? ನಮ್ಮಂತಾರೆಲ್ಲ ಪಾಸಿನ ಹಾಕೊಂಡು ಅಡ್ಡಾಡ್ದೆ ಯವ್ವ. ನೋಡು ಅದ್ರಾಗ ಎಷ್ಟು ಹಾಕತ್ತಲ್ಲ ಅಷ್ಟು ನನ್ನ ಮೊಮ್ಮಗಳಿಗೆ ಮಾಡಿಸ್. ನನ್ನೊಂದು ನಡ್ಪಟ್ಟೈತಿ, ನನ್ನ ಗಂಡ ಮಾಡಿಸಿದ್ದ, ಅವನ್ನೆಲ್ಲ ಹಂಗೆ ಇಟ್ಟಿದ್ನೆ. ನಾಳೆ ನನ್ನ ಸೊಸಿಗೆ ಕೊಡ್ಬೇಕಂತೀವಿ. ನೋಡೋಣ ಏನು ದೇವ್ರ ಕಾಲ ಹಚ್ಚಿದಂಗೆ ತಕ್ಕತಿ. ಯವ್ವ ಬ್ಯಾಡವಿ, ನಿಮ್ಗೆ ಪ್ರೀತಿಲೇ ನನ್ನ ತಮ್ಮ ನೀನು ಏನು ಕೊಡ್ತಾರ ಅಷ್ಟೇ ಸಾಕು, ಬಂಗಾರ ಕೊಡಬೇಡ. ಯಾಕಂದ್ರೆ ನಿಮಗೂ ಕಳಿ ಮನೆ ಐತಿ, ಇದನ್ನು ಕಟ್ಕೊಳಕ್ಕಾಗೋದಿಲ್ಲ. ನಾಳೆ ಬರೋ ನೋಡ್ರಿ ಮೊದಲ ಬಸಪ್ಪ ಕಪ್ಪದಾನ, ಅವಂಗೆ ಹೆಣ್ಣು ಯಾರು ಕೊಡಕ್ಕೆ ಮುಂದೆ ಬರೋದಿಲ್ಲ ಬೇ. ಅದಕ್ಕೆ ನಾ ಏನಂತೇನಂದ್ರೆ ಆ ಬಂಗಾರನ ಆ ಹುಡುಗಿಗೆ ಹಾಕಿರಂದ್ರೆ ಬರೋ ಸೊಸಿಗೆ ನಾಳೆ ಏನಾರ ಒಗತಾನ ಅದು ಕೂಡಿ ಬರ್ತಾವ. ಕಂಕನ ಬಲ ಕೂಡಿ ಬಂತಂದ್ರೆ ಏನು ಬೇ, ಮದುವೆ ಆಗೋ ತಡನೇ ಇಲ್ಲ. ನಮ್ಮ ರಾಣ ಒಂದು ಆಗತ್ತಲ್ಲ, ಈಗ ಹಂಗಾಕತಿ. ನಾ ಹೇಳೋದಿಷ್ಟ ಬೇ, ನೀವು ಅರ್ಥ ಮಾಡ್ಕೊಂಡಂಗೆ ನಾಳೆ ಹೆಂಗೂ ಹನೆ ಬರದಾಗ ಯಾರು ಹುಡುಗಿ ಸಿಗ್ತಾಳೆ. ನೀ ಏನು ಚಿಂತೆ ಮಾಡಬೇಡ ಯವ್ವ. ಆತು ಬಿಡವ, ಆತು ಬಿಡು ನನ್ನ ಮಗಳು. ಹುಡುಗ ಏನು ಮಾಡ್ಕೊಂಡದಾನಿವ? ಹುಡುಗ ಅವ್ರದ ಏನೋ ಆಫೀಸ್ ಅದಾವಂತಪ್ಪ, ದೊಡ್ಡ ಮನುಷ್ಯರು ಅದಾರಂತ ಬಿ. ಅದಕ್ಕೆ ಹೋಗ್ತಾನೆ ನೋಡಕ್ಕೆ ಹೋಗೋಣಂತ ಕೆಲಸ. ನಾಳೆ ನಾಡ್ದ ಹೋಗಿ ಬಿಡೋಣ ಬಿ, ಹೋಗ್ತಾನೆ ನೋಡಕ್ಕೆ. ಆಯ್ತವ, ಮತ್ತೆ ಇನ್ನೊಂದು 2 ಮಂದಿ ಕರಿಬೇಕಲ್ಲ. ಹ್ಞೂ ನೀವ ನನ್ನ ಗಂಡನ ಅಕ್ಕನ ಒಬ್ಬಾಕಿನ ಕರಿತಾನೆ, ನೀವು ಅಟ್ಟ ಅಷ್ಟೆಲ್ಲ. ಮತ್ತೆ ಯಾರದಾರಿ ನಮ್ಮ ಗರ ಕಳ್ಳ ಬಳ್ಳಿ ಯಾರ ಅವನ ಅಕ್ಕನ ಅಟ್ಟು ಕರಿತೀನಿ. ಆಕಿ ಏಜೆಂಟ್ ಒಬ್ಬಾಕಿ ಚಂದ್ರನ, ಆಕಿ ಏಜೆಂಟ್ ಒಬ್ಬಾಕಿ ಅದಾಳ, ಆಕಿ ನನ್ನ ಗೆಳತಿ ಅದಾಳ, ಆಕಿನ ಅಟ್ಟು ಕರ್ಕೋತಾನೆ. ಅಷ್ಟು ಕರ್ಕೊಂಡು ಮಾಡ್ತೀವಿ. ಬಡ ಹೋಗಿ ನೋಡ್ಕೊಂಡು ಬಂದು ಹಣ್ಣು ಹಾಕೋದು ಚಲೋ ಇತ್ತಂದ್ರೆ, ಒಗ್ದಾನೆಲ್ಲ ಚಲೋ ಇತ್ತು, ಮನ್ತಾನ ಚಲೋ ಇತ್ತಂದ್ರೆ, ಹುಡುಗ ಚಲೋ ಇದ್ದಂದ್ರೆ ಬಡ ಹಣ್ಣು ಹಾಕಿ ಮುಗಿಸ್ಬಿಡೋದತ್ತ. ಇಟ್ಕೊಂಡು ಕುಂದ್ರದ ಬಂಗಾರ ರೇಟಾಗಿ ಹೆಚ್ಚು ಆಗತ್ತೈತಿ. ನಾಳೆ ಮದುವೆ ಎಲ್ಲ ಖರ್ಚು ಹೆಚ್ಚಾಕತ್ತೀವ. ಅದಕ್ಕೆ ಆಯ್ತವ, ಅಷ್ಟು ಮಾಡ್ರಿ ನನ್ನ ಮಗಳ. ಸಂಜೆ 6 ಆಗಾಕೊಂತೀವ. ನಾನು ಒಟ್ಟು ಕಸ ಗುಡಿಸ್ತನು ಇವ. ನಮ್ಮ ಮನ್ಯಾಗ ರಾಣಿ ಮತ್ತು ಮೇಗಿ ಅದಾರ ಅಂತೇಳಿ ನಾನು ಬಿಟ್ಟು ಬಂದೀನಿ. ಅದಕ್ಕೆ ನಾನು ಕಸ ಗುಡಿಸಿ ಮನೆಯೆಲ್ಲ ಒರೆಸ್ತಾನೆ, ಬಡ ನೀರ್ಗೋಸ್ತಾನೋ, ಬಾಗಿಲಿಗೆಲ್ಲ ಕಸ ಹೊಡೆದು ನೀರ್ಗೋಸ್ತಾನ. ನೀನು ಇದನ್ನು ಮಾಡು, ಮತ್ತು ಕಾಮನ ಹೋಳಿಗೆ ಕೊಡ್ಬೇಕಲ್ಬೇ, ಹೋಳಿಗೆ ಮಾಡಿ ಮತ್ತು ನೈವೇದ್ಯ ಕೊಡ್ಬೇಕೀಗ. ನಮಸ್ಕಾರ ರೀ ನನ್ನ ಪ್ರೀತಿ ವೀಕ್ಷಕರಿಗೆ ಎಲ್ಲರಿಗೂ. ಹುಚ್ಚರ ಮದುವೆಯಲ್ಲಿ ಉಂಡವನೇ ಜಾನ ಹೆಂಗೆ ಅನ್ಸತ್ತತಿ ಕತಿ. ಹೋಳಿ ಹಬ್ಬ ಅಂತೂ ಜೋರು ಐತ್ರಿ. ನಾಳೆ ಅಂತೂ ಹೋಳಿ ಹಬ್ಬ ಫುಲ್ಲ. ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲ್ಲ. ಇವತ್ತು ಎಷ್ಟಿದ್ರು ಅಂತ ಒಂದು 3 ವಿಡಿಯೋ ಹಾಕಿದ್ರಾಯ್ತು. ಒಂದು ಏನೇನಿತ್ತು ನೋವಿನ ಕತೆ ಒಂದು ಇವನು 2 ಹಾಕಿದ್ರಾಯ್ತು ಅಂತ ಮಾಡಿದೇನ್ರಿ. ಅದು ಗ್ರಹಣ ಹಿಡಿದು ಟೈಮ್ದಾಗ ಕುಂತು ಮಾಡಕತ್ತೇನಿ. ಈ ಗ್ರಹಣ ಮುಗೀತಂದ್ರೆ 6:40ಕ್ಕೆ ಮುಗೀತಂತಾರೆ. ಅವಾಗ ಮನೆ ಎಲ್ಲ ಸ್ವಚ್ಛ ಮಾಡಿಕೊಂಡು, ಸ್ನಾನ ಮಾಡಿಕೊಂಡು, ದೇವ್ರ ಪೂಜೆ ಮಾಡಿಕೊಂಡು, ಬ್ಯಾಳಿ ಹಾಕಿ ಹೋಳಿಗೆ ಮಾಡಿ, ಮತ್ತು ಎಲ್ಲ ಬದ್ನಿಕಾಯಿ ಪಲ್ಯ, ಅನ್ನ ಸಾರ, ಶಾಂಡ್ಗೆ, ಹಪ್ಪಳ ಕರೆದು ಕಾಮನಾಗ ನೈವೇದ್ಯ ಕೊಡ್ಬೇಕು ನೋಡ್ರಿ. ಅಷ್ಟು ಕೊಟ್ಟು ನಾವು ಊಟ ಮಾಡಿ ಮರ್ಕೋಬೇಕಾದ್ರೆ ರಾತ್ರಿ 11 ಗೊತ್ತಿಲ್ಲ. ಯಾಕಂದ್ರೆ ಬೆಳಗ್ಗೆ ಮಾಡಿ ಇಟ್ಟು ಅಂದ್ರೆ ಮಧ್ಯಾಹ್ನಕ್ಕಂದ್ರೆ ಗ್ರಹಣ ಬರ್ತೈತಿ. ಗ್ರಹಣ ಬಂತಂದ್ರೆ ಅವಾಗೆಲ್ಲ ಅದನ್ನೆಲ್ಲ ಮತ್ತೆ ಚೆಲ್ಬೇಕಾಕತಿ.
ಅದಕ್ಕಾಗಿ ಯಾವುದು ಅಡುಗೆ ಇಟ್ಕೊಳಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ಯಾವುದು ಅಡುಗೆ ಇಟ್ಕೊಂಡಿಲ್ಲ ನಮ್ಮ ಕಡೆಸೆ. ಬೇರೆ ಕಡೆ ಹೆಂಗೆಲ್ಲ ನಂಗೆ ಗೊತ್ತಿಲ್ಲ. ನಮ್ಮ ಕಡೆಸೆ ಮಾತ್ರ ಹಿಂಗೆ ಪಾಲ್ಸಾಕತ್ತಾರ ರೀ. ಅದಕ್ಕಾಗಿ ನಾವು ಸಂಜೆಗೆ ಮಾಡ್ತೇವೆ. 7 ಗಂಟೆಗೆಲ್ಲ ಸ್ವಚ್ಛ ಮಾಡ್ಕೊಂಡು ಸ್ನಾನ ಗೀನ ಮಾಡ್ಕೊಂಡು ಪೂಜೆ ಮಾಡಿ ಹೋಳ್ಗೆ ಮಾಡಿ ದೇವ್ರಿಗೆ ನೈವೇದ್ಯ ಕೊಡ್ತೀವಿ. ನಾಳೆ ಮಾತ್ರ ರೀ ಖಡಕ್ ಬಣ್ಣ ಆಡಿದ್ರಿ ಮಸ್ತ್ ಡ್ಯಾನ್ಸ ಓನ್ಯಾಗ ಬಣ್ಣ ಗಿನ್ನ ಆಡಿ ಜೋರು ಮಾಡ್ತಾರೆ. ನಾವೆಲ್ಲ ಆಡಕ್ಕೆ ಹೋಗಲ್ರಿ. ಸಣ್ಣ ಸಣ್ಣ ಮಕ್ಳು ಆಡ್ತಾವ, ಹಾಡು ಹಚ್ತಾವ್ರಿ, ಗಾಡಿ ಒಳಗೆ ಹಾಡು ಹಚ್ತಾವೆಲ್ಲ ಟೇಪ್ ಹಚ್ತಾವ. ಹಚ್ಕೇಸ ಧಾಮ್ ಧೂಮ್ ಅಂತ ಕುಣಿಯೋದು, ನೀರು ಚಲ್ಕೊಳ್ಳೋದು, ಬಣ್ಣ ಆಡೋದು ಈ ಥರ ಎಲ್ಲ ಮಾಡ್ತಾರೆ ರೀ. ಚಂದ ಮಾಡ್ತಾರೆ. ನಮ್ಮ ಮನೆ ಇದ್ರಾಗನ ಬಾಗಲ್ದಾಗ ದ್ಯಾಮನ ಗುಡಿ ಐತಿ. ದ್ಯಾಮನ ಗುಡಿ ಬಾಗಲ್ದಾಗ ಕಾಮನ್ ಕುಣಿಸಿದಾರೆ. ಅಲ್ಲೇ ಹೋಗಿ ಸಂಜೆ ಮುಂದೆ ಚಾರು ಕೊಡ್ತೇವೆ ರೀ. ಮತ್ತು ನಿಮ್ಮ ಊರಾಗೆಲ್ಲ ಹೆಂಗೆ ಹೋಳಿ ಹಬ್ಬ ಆಚರಿಸತ್ತೀರಿ? ಎಲ್ಲರಿಗೂ ಹೋಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನ್ಯಾಲಿಗೊಂದಿಟ್ಕೊಳ್ಳೋದಿಲ್ಲ ರೀ. ಹುಚ್ಚರ ಮದುವೆಯಲ್ಲಿ ಉಂಡವನೇ ಜಾನದ ಒಂದು ಕುಟುಂಬದ ಕಡೆಯಿಂದ ಹಂಗೆ ಒಂದು ಹೆಣ್ಣಿನ ನಿತ್ಯ ನೋವಿನ ಕತೆ ಕುಟುಂಬದ ಕಡೆಯಿಂದ ನಿಮ್ಗೆ ಹ್ಯಾಪಿ ಹೋಳಿ ಅಂತ ಹೇಳ್ತಾ ಎಲ್ಲರೂ ಹೋಳಿ ಹಬ್ಬ ಆಡ್ರಿ. ಬಣ್ಣನ ಎಲ್ಲರೂ ಹಚ್ಕೊಂಡು ಆಚರಿಸ್ರಿ ಅಂತ ಹೇಳ್ತೀನಿ. ಬಾಯ್ ಬಾಯ್.